ಹಾಯ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಸೋಮವಾರ ಹುಣ್ಣಿಮೆ ದಿನದ ಶುಭಾಶಯಗಳು. ನಾಳೆ ಹಬ್ಬ ಇದೆ, ಮಕರ ಸಂಕ್ರಾಂತಿ ಮಂಗಳವಾರ. ಸೂರ್ಯ ತನ್ನ ಓಡಾಡ್ತಾ ಇರೋ ರೋಡ್ ಬಿಟ್ಟು ಭೂಮಿ ಪಕ್ಕಕ್ಕೆ ಬರೋಂಥ ದಿನ. ಸೊ ಹ್ಯಾಪಿ ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ ಎಲ್ರಿಗೂ. ಎಲ್ಲರ ಬಾಳಲ್ಲೂ ಬೆಳಕಾಗಲಿ, ನಗು ಇರಲಿ, ಖುಷಿ ಇರಲಿ ಅಂತ ಹಾರೈಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೋಮವಾರದ ಪ್ರಿಪ್ರೇಷನ್ ವ್ಲಾಗ್. ಎಲ್ಲರದ್ದು ತಿಂಡಿ ಆಯಿತಾ? ಏನು ತಿಂಡಿ ಮಾಡಿದ್ರಿ? ನಾನಿವತ್ತು ಚಪಾತಿ ಮಾಡಿದ್ದೆ. ಸೊ ಅಳಸಂದೆ ಕಾಳು ತರಕಾರಿ ಹಾಕಿ ಕೂಟ ಮಾಡಿದ್ದೆ. ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ. ವಾಕಿಂದ ಬಂದು ಬೆಳಗ್ಗೆ ಆದಮೇಲೆ ಹರಿಬರಿ. ಈಗ ಟೈಮ್ ಕರೆಕ್ಟಾಗಿ 11 ಗಂಟೆ 15 ನಿಮಿಷ. ಸೊ ಈಗ ಹೂ ಪೋಣಿಸ್ತಾ ಕೂತಿದ್ದೀನಿ. ಒಬ್ಬಳೆ ಬೋರು, ನಿದ್ರೆ ಬರ್ತಾ ಇದೆ. ಚಳಿ ಚೂರು ಬಿಸಿಲಿಲ್ಲ ಗೊತ್ತಾ, ಒಂದು ಸ್ವಲ್ಪನೂ ಬಿಸಿಲಿಲ್ಲ. ಅಷ್ಟೆಲ್ಲ ಹೂವು ಪೋಣಿಸಿ ತೋರಣ ಮಾಡಿ ಇಟ್ಟಿದ್ದೀನಿ. ಇಷ್ಟೆಲ್ಲ ಈ ಕಡೆ ಸೈಡ್ ಇರೋದೆಲ್ಲ ಹೂವು ಪೋಣಿಸಿಟ್ಟಿದ್ದೀನಿ. ಇನ್ನು ಇಷ್ಟೆಲ್ಲ ಪೋಣಿಸ್ಬೇಕು. ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಅಂತ ಹೇಳ್ತಾ ಹೂ ಪೋಣಿಸ್ಬೇಕು ಗೈಸ್. ನಿದ್ರೆ ಬರ್ತಾಯಿದೆ. ಯಾರಾದರೂ ಸ್ಟ್ರಾಂಗ್ ಕಪ್ ಕಾಫಿ ಕೊಟ್ಟರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ತುಂಬ ಚಳಿ ಆಯಿತಾ, ಚೂರು ಬಿಸಿಲೇ ಇಲ್ಲ. ಸೊ ಇದೆಲ್ಲ ಮುಗಿಸಿ ಹೂ ತೋರಣ ಎಲ್ಲ ಹಾಕಿಬಿಟ್ಟು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಕೊಂಡೆ. ಕಾರಣ ಸಂಜೆ ಆದಮೇಲೆ ಮಕ್ಕಳು ಬರ್ತಾರೆ, ಬಾಗಿಲು ತೊಳೆದು ರಂಗೋಲೆ ಹಾಕಿ ಕಲರ್ ಹಾಕಿ ಬಿಟ್ಕೊಂಬಿಡೋಣ ಅಂತ. ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಎಲ್ಲೂ ಹೋಗಬೇಡಿ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸ್ಟೇ ಟ್ಯೂನ್. ಸಂಕ್ರಾಂತಿ ಹಬ್ಬ ಮಂಗಳವಾರ ಆಯಿತು. ಇದು ಸೋಮವಾರ ಬೆಳಿಗ್ಗೆ ಹುಣ್ಣಿಮೆ ದಿನ ವಾಕ್ ಮುಗಿಸ್ಕೊಂಡ್ಬಂದು ಬ್ರೇಕ್ಫಾಸ್ಟ್ಗೆ ಜೋಳ ಮತ್ತು ಗೋಧಿ ಎರಡು ಮಿಕ್ಸ್ ಮಾಡಿ ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟಲ್ಲಿ ಮಾಡ್ತೀವಿ, ಗೋಧಿ ಹಿಟ್ಟಲ್ಲಿ. ಬಟ್ ನಾನು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಜೋಳದ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಬಿಸಿನೀರು ಹಾಕಿ ಕಲಸಿ ಮಾಡ್ತಾ ಇರೋಂಥದ್ದು. ಇದಕ್ಕೆ ಕಾಂಬಿನೇಷನ್ ಆಗಿ ಅಳಸಂದೆ ಕಾಳು ತರಕಾರಿ ಹಾಕಿ ಸಾಗು ಥರ ಮಾಡಿದ್ದೆ. ಅದರ ರೆಸಿಪಿ ಸುಮಾರು ಸಲ ತೋರಿಸಿದ್ದೀನಿ, ಹಾಗಾಗಿ ಏನು ಶೇರ್ ಮಾಡ್ತಾಯಿಲ್ಲ. ಸೋಮವಾರ ಹುಣ್ಣಿಮೆ ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಬಂತು. ಇದು ಒಂಥರ ಡಿಫ್ರೆಂಟ್ ಆಗಿತ್ತು, ತುಂಬ ಸಾಫ್ಟಾಗಿ ಬಂತು. ಚಪಾತಿ ಥರನೇ, ಬಟ್ ಜೋಳದ ಹಿಟ್ಟು ಕೂಡ ಆಫ್ ಎರಡೆರಡು ಹಾಕಿದ್ದೆ. ಫುಲ್ಕ ಥರ ಉಬ್ಬಿ ಬರ್ತಾಯಿತ್ತು. ನೀವು ಖಂಡಿತ ಒಂದ್ಸಲ ಬೇಕಿದ್ದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಬಿಸಿನೀರು ಹಾಕಿ ಕಲಸಿ ಮಾಡಿ. ಇದೆಲ್ಲ ಮಾಡಿದಾಗ ಅಡುಗೆ ಮನೆ ಅಂತೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ಗಲೀಜಾಗುತ್ತೆ. ನಾನು ಬೇಗ ಲಟ್ಸಿ ಬೇಯಿಸಿ ಅಡುಗೆ ಮನೆ ಫುಲ್ಲು ಎಲ್ಲ ಕ್ಲೀನ್ ಮಾಡಿಕೊಂಡು ಜೊತೆಗೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಒಂದು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಅಲ್ಲಿಂದಲ್ಲೇ ಪಾತ್ರೆ ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿಕೊಂಡು ಕಸ ಒಂದು ಕೊಡಬೇಕಾಗಿತ್ತು. ಶೂಸ್ ಎಲ್ಲ ಈಚೆ ಇಟ್ಬಿಟ್ಟು ಬ್ಯಾಗೆಲ್ಲ ಈಚೆ ಇಟ್ಬಿಡೋಣ ಅಂತ. ಸಖತ್ ಥಂಡಿ ವೆದರ್, ಮೀನ್ಸ್ ಅಂದರೆ ಹಿಮ. ತುಂಬ 8 ಗಂಟೆ ಆದರೂ ಬಿಸಿಲೇ ಬರೋದಿಲ್ಲ, ತುಂಬ ಹಿಮ ಸುರಿತಾ ಇರುತ್ತೆ. ಸೊ ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು ಇವತ್ತಿನ ರಂಗೋಲೆ ಹುಣ್ಣಿಮೆ ಅಲ್ವಾ, ಸೊ ಹಾಗಾಗಿ ರಂಗೋಲೆ ಹಾಕಿದ್ದೀನಿ. ವಾಕಿಂದ ಬರುವಾಗ ಕತ್ಲೆ ಇತ್ತು, ಹಾಗಾಗಿ ಕ್ಯಾಪ್ಚರ್ ಮಾಡಲಿಲ್ಲ. ಈಗ ಮೇಲಿಂದನೇ ಕ್ಯಾಪ್ಚರ್ ಮಾಡಿ ಸಿಂಪಲ್ಲಾಗಿ ರಂಗೋಲೆ ಹಾಕಿದ್ದೀನಿ. ಹೂವು ಎಲ್ಲ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಫಸ್ಟಿಗೆ ಮನೇಲೆಲ್ಲ ಪೂಜೆ ಮಾಡಿ ಸೂರ್ಯನಾರಾಯಣನಿಗೆ ತುಪ್ಪದ ದೀಪ ಬೆಳಗ್ತಾ ಇದ್ದೀನಿ. ಯಾಕಂದರೆ ಹುಣ್ಣಿಮೆ ಇತ್ತು. ಸೊ ಹಾಗಾಗಿ ಇವತ್ತಿಂದ ಸೂರ್ಯ ಭೂಮಿ ಪಕ್ಕ ಬರ್ತಾನೆ, ತನ್ನ ಪತನ ಬದಲಾಯಿಸ್ತಾನೆ. ಸೊ ಹಾಗಾಗಿ ಫಸ್ಟ್ ಸೂರ್ಯನಿಗೆ ಪೂಜೆ ಮಾಡಿ ಆಶುತರ್ಪಣ ಕೊಟ್ಟು ಈಗ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಅಷ್ಟರಲ್ಲಿ ಸತೀಶ್ ಕೂಡ ಬಂದರು. ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಹಾಕಿ ಕೊಟ್ಟು ಒಂದು ಲೋಟ ಹಾಲು ಕಾಯಕ್ಕೆ ಕೊಟ್ಟು ನಾನೊಂಚೂರು ಟೆಂಪಲ್ಗೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಎಷ್ಟು ಬೇಗ ಕೆಲಸ ಮುಗಿಸಿದ್ರೂ ಆಗೋದೇ ಇಲ್ಲ. ಒಂದಾಮೇಲೆ ಒಂದು ಕೆಲಸಗಳು ನನ್ನನ್ನು ಹುಡ್ಕೊಂಡು ಬರ್ತಾನೆ ಇರ್ತವೆ. ನಿಯರ್ ಬೈ ಇರೋಂಥ ನಮ್ಮ ಮನೆ ಹತ್ರ ಮಲೆ ಮಹದೇಶ್ವರ ಟೆಂಪಲ್ಗೆ ಹೋಗಿ ಹುಣ್ಣಿಮೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಒಂದು 5-10 ನಿಮಿಷ ಕೂತಿದ್ದು ಬೆಲ್ದನ್ನ, ಸಿಹಿ ಸಜ್ಜಿಗೆ ಅಥವಾ ಬೆಲ್ದನ್ನ ಕೊಟ್ಟರು ಪ್ರಸಾದ. ಸೊ ತಿಂದ್ಕೊಂಡು ತೀರ್ಥ ಎಲ್ಲ ಇಸ್ಕೊಂಡು ಅಲ್ಲೇ ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಎಲ್ಲ ತೆಕ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನಿಮಗೆ ಗೊತ್ತು
ಹೂವೆಲ್ಲ ಹಿಂದಿನ ದಿನವೇ ತಂದಿದ್ರು ಸತೀಶ್, ಒಬ್ಬಳೇ ಬೇರೆ. ಸೊ ನಾನು ಕೂಡ 2-3 ಚಪಾತಿ ತಿಂದು 1 ಕಪ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ಒಬ್ಬಳೇ ಕೂತ್ಕೊಂಡು ಹೂ ಪೋಣಿಸ್ತಾ ಇದ್ದೀನಿ. ನಿದ್ರೆ ಬಂದಂಗೆ ಆಗ್ತಾಯಿತ್ತು ನನಗೆ. ಆ್ಯಕ್ಚುಲಿ ಯಾರಾದರೂ ಇದ್ದಿದ್ರೆ ಮಾತಾಡಿಕೊಂಡು, ಯಾವಾಗಲೂ ಗುರುಮಲಪ್ಪ ಇರ್ತಾಯಿದ್ರು. ಯಾಕೋಪ್ಪ 2-3 ಡೇಸ್ ಆಯಿತು ಅವರು ನಮ್ಮ ಮನೆ ದಿಕ್ಕಿಗೆ ಬಂದಿಲ್ಲ. ಯಾಕೋ ಏನೋ ಹುಷಾರಿಲ್ವೋ ಅಥವಾ ಕೆಲಸ ಟೆನ್ಷನ್ನು, ಹಾಗಾಗಿ ಬಂದಿಲ್ಲ ಅಂತ ಅಂದ್ಕೊಂಡು ಒಬ್ಬಳೇ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಪಿಲ್ಲೋಗಳೆಲ್ಲ ಇತ್ತಲ್ಲ, ಈಗ ಕೋಲ್ಡ್ಗೆ ಎಲ್ಲ ಥಂಡಿ ಇತ್ತು, ಎಲ್ಲ ಬಿಸಿಲಿಗೆ ಹಾಕಿದ್ದೆ. ಸೊ ಎಲ್ಲನೂ ಫೋಲ್ಡ್ ಮಾಡಿ ತೆಗೆದು ಎಲ್ಲನೂ ಎತ್ಕೊಂಡು ಮೇಲಿಂದ ನೋಡಿ ಎಷ್ಟೆಲ್ಲನೂ ಒಬ್ಬಳೇ ಎತ್ಕೊಂಡು ಬಂದು ಮಧ್ಯಾಹ್ನ ಅಡುಗೆ ಮಾಡಬೇಕಲ್ವಾ, ಎಲ್ಲ ಹೂವೆಲ್ಲ ಪೋಣಿಸಾಯಿತು. ಇನ್ನೊಂದು ರೌಂಡ್ ಮನೆಯೆಲ್ಲ ಕಸ ಗುಡಿಸಿ ಅಡುಗೆ ಕೂಡ ಮಾಡ್ಕೋತಾ ಇದ್ದೀನಿ. ಸಾಂಬಾರು ಇತ್ತು, ಸೊ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ. ಅದಕ್ಕೆ ಮುದ್ದೆ, ಏನೇ ಕೆಲಸ ಇರಲಿ, ಏನೇ ಬ್ಯುಸಿ ಇರಲಿ, ಸತೀಶ್ಗೆ ಮುದ್ದೆ ಬೇಕೇ ಬೇಕು. ಕಾರಣ ಅವ್ರಿಗೆ ಕೆಲಸ ಇತ್ತು, ಅವರು ಕೂಡ ಕೆಲಸ ಮಾಡ್ತಾಯಿದ್ರು ಕೆಳಗಡೆ. ಹಾಗಾಗಿ ನಾನು ಏನು ಆರಾಮಾಗಿ ಕೂತಿಲ್ಲ ಅಲ್ವಾ. ಬೆಳಗ್ಗೆಯಿಂದ ನೀವು ನೋಡ್ತಾ ಇದ್ದೀರಾ, ಹೊರ್ಗಡೆ ದುಡ್ಕೊಂಡು ಬಂದ್ಬಿಡ್ಬೋದು, ಬಟ್ ಮನೇಲಿ 12-20 ಮಾಡೋರ್ಗೇ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿಬಿಟ್ಟು. ಅನ್ನೋರ್ಗೇನೋ ಅಂತಾರೆ ಫೋನ್ ಹಿಡ್ಕೊಂಡು ನಿಂತಿರ್ತಾಳೆ 24 ಗಂಟೆ ಅಂತ. ಸೊ ಅದು ಒಂದು ಕೆಲಸ ಅಂತ ತೊಗೊಂಡಿದ್ದೀನಿ. ಫೋನಿಂದ ಕೆಲಸ ಮಾಡ್ತಾಯಿದ್ದೀನಿ ಅಂದಮೇಲೆ ಫೋನ್ ಹಿಡ್ಕೊಂಡು ನಿಂತ್ಕೊಳ್ಳೇಬೇಕಲ್ವ. ಅನ್ನೋರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಹೇಳಿದ್ದಷ್ಟೇ ಒಂದು ಮಾತು. ಸೊ ಸತೀಶ್ನು ಕೂಡ ಕರೆದು ಬೇಗ ಬನ್ನಿ ಊಟಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿ, ಅಷ್ಟರಲ್ಲಿ ಪೋರ್ಟಿಕೋ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಪಿಲ್ಲೋಸ್ ಎಲ್ಲ ಎತ್ಕೊಂಬಂದಿದೆ ಅಲ್ವಾ, ಅದನ್ನೆಲ್ಲ ಚೆನ್ನಾಗಿ ಕೊಡಬೇಕಾಗಿತ್ತು, ಧೂಳೆಲ್ಲ ಹೋಗಲಿ ಅಂತ. ಸೊ ಮೇಲ್ಗಡೆಯಿಂದ ಹಾಸಿಗೆ ಎತ್ಕೊಂಬಂದ್ಬಿಟ್ಟೆ ನಾನು. ದೊಡ್ಡ ಹಾಸಿಗೆ ಎಲ್ಲ ಕಡೆ ಬಂದ್ಬಿಡ್ತು. ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಏನೇ ಹಬ್ಬ ಇರಲಿ, ಫಂಕ್ಷನ್ ಇರಲಿ, ಏನೇ ಕೆಲಸ ಇರಲಿ, ಎಷ್ಟೇ ಕೆಲಸ ಇರಲಿ, ನಮ್ಮ ಮನೇಲಿ ಮುದ್ದೆ ಇರಬೇಕು. ತಲೆ ನೋಯ್ತಾಯಿತ್ತು, ಬೆಳಗ್ಗೆಯಿಂದ ನಿದ್ರೆ ಬಂದಂಗೆ ಆಗ್ತಾಯಿತ್ತು. ಫಸ್ಟ್ ಮುದ್ದೆ ಆಮೇಲೆ ಮಾಡೋಣ, ಫಸ್ಟ್ ಕಾಫಿ ಮಾಡೋಣ ಅಂತ ಹಾಲು ಕಾಯಿಸ್ತಾ ಇದ್ದೀನಿ. ಯಾರಾದರೂ ನಂತರ ಕಾಫಿ ಲವರ್, ಕಾಫಿ ಹುಚ್ಚಿ ಇದ್ದೀರಾ? ಮಠ ಮಧ್ಯಾಹ್ನ ಕಾಫಿ ಕುಡಿತಾ ಇದ್ದೀನಿ. ಇನ್ನು ಪೊರ್ಟಿಕೋ ತೊಳಿಬೇಕು. ಬಾಳೆಹಣ್ಣು ತಗೊಂಬನ್ನಿ ಪೂಜೆಗೆ ಅಂದರೆ 1 ಟ್ರೇ ಫುಲ್ಲು ಕಾಯಿ ಬಾಳೆಹಣ್ಣು ಓದ್ಕೊಂಬಂದವ್ರೆ. ನೋಡಿ ಫ್ರೆಂಡ್ಸ್, ನೋಡಿ, ಒಂದು ಟ್ರೇ ಫುಲ್ಲು ಕಾಯಿ ಬಾಳೆಹಣ್ಣು. ಈ ಕಾಯಿ ಬಾಳೆಹಣ್ಣು ತೊಗೊಂಡು ನಾನು ಎಳ್ಬಿರೋಕ್ಕಾಗತ್ತಾ? ನಮ್ಮ ಪತಿ ದೇವ್ರಿಗೆ ಬುದ್ಧಿ ಇಲ್ಲ. ಏನು ಮಾಡೋದು? ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡೆ, ಮನೆ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡೆ, ದೇವ್ರ ನೈವೇದ್ಯಕ್ಕೆ ಫಸ್ಟ್ ಎತ್ತಿಟ್ಬಿಟ್ಟೆ. ಮಕ್ಕಳು ಬಾಯಿ ಹಾಕ್ಬಿಡ್ತಾರೆ, ಸರಿ ಇಲ್ಲ ನನ್ನ ಮಕ್ಕಳು. ಎಲ್ಲ ಪ್ಯಾಕಿಂಗ್ ಮುಗೀತು, ತೋರಣ ಎಲ್ಲ ಹಾಕಿದೆ. ಸುಸ್ತಾಯಿತು ಗೈಸ್, ನಿಜಕ್ಕೂ ಸುಸ್ತಾಯಿತು, ತಲೆ ನೋಯ್ತೈತೆ. ಊಟ ಮಾಡ್ತೀನೋ ಬಿಡ್ತೀನೋ, ಫಸ್ಟ್ ಕಾಫಿ ಮಾಡಿ ಕುಡಿದು ಬಿಡಬೇಕು. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಇತ್ತು, ಸಾಂಬಾರು ನೋಡಿ, 1 ಕುಕ್ಕರ್ ಫುಲ್ಲು ಸಾಂಬಾರು, ಅವರೆಕಾಳು ಸಾಂಬಾರು ಬಿಸಿ ಮಾಡಿದ್ದೀನಿ. ಉಪ್ಪು ಬಂದು ಸುರಿತಾ ಇದೆ. ಸೊ ಮುದ್ದೆ ಮಾಡೋಣ, ಕಾಫಿ ಮಾಡೋಣ. ಸ್ಟೇಟ್ ಆನ್. ನಾನು ನಿಮ್ಮ ಹತ್ರ ಮಾತಾಡ್ತಾಯಿದ್ರೆ ಇಲ್ಲ ಹಾಲನ್ನ ಅಭಿಷೇಕ ಮಾಡಿಬಿಡ್ತೀನಿ ಅಡುಗೆ ಮನೆಗೆಲ್ಲ. ಸೋಪ್ ಆಯಿಲ್ ಹಾಕೊಂಡು ಚೆನ್ನಾಗಿ ಉಜ್ಜಿ ಕೆಡವಾಕಿದ್ದೀನಿ. ಒಬ್ಬ 1 ಲೀಟ್ರ್ ಹಾಲು ಫುಲ್ಲು ಕಾಯಿಸ್ಬಿಡ್ತೀನಿ ಒಟ್ಟಿಗೆ ನಾನು. ನಮ್ಮ ಮನೇಲಿ ಸೆಕೆ ಆಗುತ್ತೆ, ಗ್ರೇನೈಟು ಆದರೂ ಕೂಡ ಗಾಳಿ ಬೆಳಕುಗೇನು ಕಮ್ಮಿ ಇಲ್ಲ, ಬಟ್ ಆದ್ರೂ ಸೆಕೆ ಆಗುತ್ತೆ, ಹಾಲು ಒಡೆದಾದ್ರೆ ಕಷ್ಟ. ಸೊ ಹಾಗಾಗಿ ಕಾಯಿಸಿ ಇಟ್ಬಿಡ್ತೀನಿ. ಹಸ್ಬೆಂಡ್ಗೆ ಕೆಲಸ ಇದೆ, ಯಾವುದೋ ಆಫೀಸ್ಗೆ ತಿಂಡಿ ಕೊಡಬೇಕಂತೆ, ಸಂಜೆ ಸ್ನ್ಯಾಕ್ಸ್, ರವೆ ಇಡ್ಲಿ, ಆಲೂಗಡ್ಡೆ ಕುರ್ಮಾ ಏನೇನೋ ಮಾಡ್ತಾಯಿದ್ದಾರೆ. ನಾನು ಇಲ್ಲಿ ಅವರಿಗೆ ಮುದ್ದೆ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಬಿಸಿ ಬಿಸಿ ಕುಡಿಯಲ್ಲ, ಸೊ ಅವ್ರಿಗೋಸ್ಕರ ಹಾಲು ಮಾಡಿ ಇಟ್ಬಿಡ್ತೀನಿ. ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ. ಇವಾಗ ಮುದ್ದೆ ಮಾಡ್ಕೊಂಡು ತಿನ್ನೋಣ ಬನ್ನಿ. ಬಿಸಿ ಮುದ್ದೆ ಮಾಡಿ ಸತೀಶ್ಗೂ ಕೂಡ ಕರೆದೆ, ಅವರು ಕೂಡ ಬಂದರು. ಅವ್ರಿಗೊಂದು ಮುದ್ದೆ, ನನಗೊಂದು ಪುಟ್ಟ ಮುದ್ದೆ. ಸೊ ಕೂತ್ಕೊಂಡು ಫಸ್ಟ್ ಊಟ ಮಾಡಿಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಅಂತ ಸಾಂಬಾರೆಲ್ಲ ಬಿಸಿ ಮಾಡಿ ಊಟಕ್ಕೆ ಇಡ್ತಾಯಿದ್ದೀನಿ. ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಅಂದರೆ ಸಾಂಬಾರು ಬೇಗ ಖಾಲಿ ಆಗೋಲ್ಲ, ಅದು ಒಂದೇ ಬೇಜಾರು ಸಾಂಬಾರು ಮಾಡೋಕ್ಕೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು, ಮಾತ್ರ ಚೆನ್ನಾಗಿತ್ತು. ಸತೀಶ್ಗೆ ಈ ಥರ ಕಾಳು ಸಾಂಬಾರು ಆ ಥರದ್ದೆಲ್ಲ ತುಂಬ ಇಷ್ಟ. ಹೆವಿ ಮಸಾಲ ಇರಬಾರ್ದು, ಕಾಳು ತರಕಾರಿ ಇದ್ದರೆ ನೀಟಾಗಿ ಊಟ ಮಾಡ್ತಾರೆ. ಸೊ ಅವ್ರಿಗೂ ಕೂಡ ಊಟಕ್ಕೆ ಕೊಟ್ಟು, ನಾನು ಕೂಡ ಊಟಕ್ಕೆ ಇಟ್ಕೊಂಡು ಬಿಸಿನೀರು, ಯಾಕೋ ಅವ್ರಿಗೂ ಕೂಡ ಹುಷಾರಿಲ್ಲ, ಕೋಲ್ಡ್ ಥರ ಆಗಿದೆ, ಬಿಸಿನೀರು ಕೂಡ ಕೊಟ್ಟು ಜೊತೆಗೆ ನಾನು ಕೂಡ ಊಟ ಮಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಫುಲ್ಲು ಪೊರ್ಟಿಕೋ ಎಲ್ಲ ಇನ್ನೊಂದು ರೌಂಡ್ ಕ್ಲೀನ್ ಮಾಡೋಣ ಅಂತ ಎಲ್ಲನೂ ಅದು ಪಿಲ್ಲೋಸ್, ಹಾಸಿಗೆ ಎಲ್ಲ ಕೊಡುಕೊಂಡು ಚೆನ್ನಾಗಿ ಬೈಸ್ಕೊಂಡೆ. ಏನಕ್ಕೆ ಎತ್ಕೊಂಬಂದೆ ನೀನು, ನಾನು ಎತ್ಕೊಂಬರ್ತಿರ್ಲಿಲ್ವ ಮೇಲಿಂದ ಅಂತ. ಹೆವಿ ಭಾರ, ಹಂಗೆ 3 ಫ್ಲೋರ್ 4 ಫ್ಲೋರಿಂದ
ಎತ್ಕೊಂಬರುವಾಗ ಆಗೋದು ಸಹಜ. ಬಟ್ ನಾನು ಎಲ್ಲನೂ ಒಟ್ಟಿಗೆ ಎತ್ಕೊಂಬಂದಿದ್ದಕ್ಕೋ ಏನೋ ಚೆಸ್ಟ್ ಹತ್ರ ಸ್ವಲ್ಪ ಗ್ಯಾಸ್ಟ್ರಿಕ್ಗೋ ಏನೋ ಗೊತ್ತಿಲ್ಲ, ಹಿಡ್ಕೊಂಡಂಗೆ ಆಗೋಯ್ತು 10-15 ನಿಮಿಷ. ಉಸಿರಾಡೋಕ್ಕೇ ನಿಜಕ್ಕೂ ತೊಂದರೆ ಥರ ಆಗೋಯ್ತು ನನಗೆ. ಅಷ್ಟು ದೊಡ್ಡ ಹಾಸಿಗೆ ನಾನು ಯಾಕಾದರೂ ಎತ್ಕೊಂಬಂದಪ್ಪ ಅಂತಲೂ ಕೂಡ ಫೀಲ್ ಆಯಿತು. ಸೊ ಏನೂ ಮಾಡೋಕ್ಕಾಗಲ್ಲ, ಅದನ್ನು ಚೆನ್ನಾಗಿ ಕೊಡ್ವಿ ಬಿಡು, ನಾನು ಎತ್ಕೊಂಡು ಹೋಗ್ತೀನಿ ಅಂತ ಬೈದರು ಸತೀಶು. ಜೊತೆಗೆ ಅವ್ರಿಗೂ ಕೂಡ ಊಟಕ್ಕೆ ಇಟ್ಟಿದ್ದೀನಿ. ಈ ಕಡೆ ನನ್ನ ಪಾಡಿಗೆ ನಾನು ಹಾಸಿಗೆ ಪಿಲ್ಲೋಸ್ ಎಲ್ಲ ಎತ್ಕೊಂಬಂದು ಕೊಡುಕೊಂಡು ಒಳಗಡೆ ಜೋಡಿಸ್ಕೊತಾ ಇದ್ದೀನಿ. ನಾನು ಎತ್ಕೊಂಬರ್ತೀನಿ, ನಿಂಗೆ ಕೂತ್ಕೊಂಡು ಊಟ ಮಾಡು ಅಂದರು. ಸೊ ಹಾಗಾಗಿ ಅದನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಕೂತ್ಕೊಂಡು ಊಟ ಮಾಡ್ಕೊತಾ ಇದ್ದೀನಿ. ಸೊ ಊಟ ಎಲ್ಲ ಆದಮೇಲೆ ಕಾಫಿ ಮಾಡಿಟ್ಟು 10-15 ನಿಮಿಷ ಆಯಿತು. ನೀವು ನೋಡಿದ್ರಿ, ಇದು ಒಂದು ಸ್ವಲ್ಪ 2ನೇ ರೌಂಡ್ ಕಾಫಿ ಕುಡಿಯೋಣ ಅಂತ ಫೀಲ್ ಆಗ್ತಾಯಿತ್ತು. ಫಸ್ಟು ಮುದ್ದೆ ತಿನ್ಬಿಡೋಣ, ಆಮೇಲೆ ಮತ್ತೆ ಕಾಫಿ ಕುಡಿಯೋಣ ಅಂತ ಹೇಳಿ ಮುದ್ದೆ ಮಾತ್ರ ತುಂಬ ಸಾಫ್ಟಾಗಿತ್ತು ನೋಡಿ. ಮುಖನೇ ಒಂಥರ ಡಲ್ಲಾದಂಗೆ ಆಗೋಯ್ತು ನನಗೆ. ಯಾಕಾದರೂ ಹಾಸಿಗೆ ಎತ್ಕೊಬಂದಪ್ಪ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಗೈಸ್, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಅವ್ರು ಬೈದರೂ ಸರಿ ಬೈದೇ ಇದ್ರೂ ಸರಿ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಏನಂತೀರಾ? ಸೊ ಊಟ ಎಲ್ಲ ಆದಮೇಲೆ ಇವಾಗ ಮತ್ತೆ ಕಾಫಿ ಕುತ್ಕೊಂಡು ಕುಡಿತಾ ಇದ್ದೀನಿ. ಇದು ಬೆಳಗ್ಗೆಯಿಂದ 3ನೇ ಕಪ್ ಕಾಫಿ. ಇಷ್ಟು ಕಾಫಿ ಕುಡಿಬಾರ್ದು, ನಿದ್ರೆ ಬರಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಈ ತಲೆನೋವಿಗೆ ಮಾತ್ರೆ ಎಲ್ಲ ತೊಗೊಳ್ಳಲ್ಲ ನಾನು. ಕಾಫಿಗೆ ಅಡಿಕ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಕುತ್ಕೊಂಡು ಬಿಸಿ 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 ಕಾಫಿ ಕುಡಿತಾ ಇದ್ದೀನಿ. ಊಟ ಆಗಿದ ತಕ್ಷಣ ನನಗೆ ಕಾಫಿ ಕುಡಿದು ಬಿಡಬೇಕು, ಇಲ್ಲಾಂದರೆ ಸಮಾಧಾನ. ಮತ್ತೆ ಸಂಜೆ ಮನೆ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒಂದ್ಸಲಿ ನೀಟಾಗಿ ಮಾಪ್ ಮಾಡಿ ಈಗ ಮತ್ತೆ ದೀಪ ಹಚ್ಚೋಣ ಅಂತ ಗೋಧೋಳಿ ಸಮಯ 5:15 ಟೈಮಲ್ಲಿ ಹೊಸ್ಲು ಪೂಜೆ ಮಾಡಿ 2 ದೀಪ ಹಚ್ಚೋಣ ಅಂತ ಬಂದಿದ್ದೀನಿ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ, ಸೋಮವಾರ ಆಗಿರೋದ್ರಿಂದ, ಸೊ ನೀವು ಕೂಡ ಇನ್ನು ಯಾವತ್ತಾದರೂ ಹುಣ್ಣಿಮೆ ಸೋಮವಾರ ಸಿಕ್ಕಿದ್ರೆ ಮುಸ್ಸಂಜೆ ಟೈಮು ಸ್ವಲ್ಪ ಸುಮಾರು ಜನ ಏನಾದರೂ ಟಿಪ್ಸ್ ಇದ್ದರೆ ಕೊಡಿ ಅಂತ ಕೇಳ್ತಾರೆ. ನಾನು ಮಾಡೋದು ದೇವ್ರ ಪೂಜೆ, ಮನಸ್ಸಿಟ್ಟು ಭಕ್ತಿಯಿಂದ ನನಗೆ ಗೊತ್ತಿರೋ ರೀತಿ ಮಾಡ್ತೀನಿ. ಅದನ್ನು ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಹೊಸ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಹಾಕಿ ಹೂ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು. ರಂಗೋಲೆ ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ರೆಡಿ ಮಾಡಿಕೊಂಡೆ. ಬೇಕಾದರೆ ದೃಷ್ಟಿ ತೆಕ್ಕೊಳ್ಳೋರು ಒಂದು ನಿಂಬೆಹಣ್ಣನ್ನು ನೀವುಳಿಸ್ಕೊಂಡು ಮನೆ ಮುಂದೆ ಬಾಗಿಲಿಗೆಲ್ಲ ನೀವುಳಿಸ್ಕೊಂಡು 2 ಭಾಗ ಮಾಡಿ ಅರಿಶಿನ ಕುಂಕುಮ ಇಟ್ಟು ಎಡಗಡೆ ನಿಂಬೆಹಣ್ಣು ಬಲಗಡೆ ನಿಂಬೆಹಣ್ಣು ಎಡಗಡೆಗೆ ಹೊಸ್ಲು ಮೇಲೆ ಇಡೋದ್ರಿಂದನೂ ಕೂಡ ದೃಷ್ಟಿ ಅನ್ನೋದು ತಗೊಳ್ಳೋದಿಲ್ಲ. ಹುಣ್ಣಿಮೆ ಅನ್ನೋದು ಆ್ಯಕ್ಚುಲಿ ಒಳ್ಳೆಯದು. ಅಮಾವಾಸ್ಯೆಯಲ್ಲೂ ಮಾಡ್ತಾರೆ ಈ ರೀತಿ, ಹುಣ್ಣಿಮೆಲೂ ಕೂಡ ಮಾಡ್ತಾರೆ, ಜಾಸ್ತಿ ಅಮಾವಾಸ್ಯೆಯಲ್ಲಿ ಮಾಡ್ತಾರೆ. ಈಗ ನಾನು ಕೂಡ ರೆಡಿಯಾಗಿ ಹೊಸ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅರಿಶಿನ ಕುಂಕುಮ ಹಾಕಿ ಗಂಧ ಹಾಕಿ ಚೂರು ಅಕ್ಷತೆ ಎಲ್ಲ ಇಟ್ಟು ಹೂ ಎಲ್ಲ ಇಟ್ಟು ಇವಾಗ ದೀಪ ಬೆಳಗಬೇಕು. ಮಾಮೂಲಿ 2 ದೀಪ ಹಚ್ಚಿಟ್ಟು ಪೂಜೆ ಮುಗಿಸ್ತೀನಿ. ಸೊ ನೀವು ಕೂಡ ಮಾಡಿ ಸಾಧ್ಯ ಆದರೆ. ಈ ಹಬ್ಬ ಅಂತಲ್ಲ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಬೇಕಿದ್ರೆ ಯಾವಾಗಲಾದರೂ ಮಾಡಿ. ಇದು ಬೆಳಗ್ಗೆನೇ ಹಚ್ಚಿದಂಥ ದೀಪ, ಅದೇ ದೀಪನ ನಾನು ಮತ್ತೆ ಹಚ್ಚುತ್ತಾ ಇದ್ದೀನಿ. ಕಡ್ಡಿ ಸಾಂಬ್ರಾಣಿ, ಕಲ್ಧೂಪ. ಈಗ ಮನೆಗೆ ದೃಷ್ಟಿಯಾಗಿದೆ ಅಂತ ಅನ್ನೋ ಟೈಮಲ್ಲಿ ಈ ರೀತಿ ಸಾಂಬ್ರಾಣಿ ಹಚ್ಚುವಾಗ ಕಪ್ಪು ಸಾಂಬ್ರಾಣಿ ಅಂತ ಸಿಗುತ್ತೆ, ಅದನ್ನು ಕೂಡ ಹಚ್ಬೋದು. 1 ಲವಂಗ, ಬಿಳಿ ಸಾಸಿವೆ ಮತ್ತು 2 ಪಲಾವ್ ಎಲೆನ ಆ ಕಪ್ಪು ಸಾಂಬ್ರಾಣಿ ಒಳಗಡೆ ನೀವುಳಿಸಿ ಮುಖದಿಂದ ದೃಷ್ಟಿ ತೆಗೆದು ಅದಕ್ಕೆ ಹಾಕಿ ನೀವುಳಿಸಿ, ಸೊ ಹಚ್ಚೋದ್ರಿಂದನೂ ಕೂಡ ದೃಷ್ಟಿ ಪರಿಹಾರ ಆಗುತ್ತೆ. ಫೈನಲಿ ಇವಾಗ ನಾನು ಕೂಡ ತುಪ್ಪದ ಬತ್ತಿ ಎಲ್ಲನೂ ಒಂದು ದೀಪಕ್ಕಿಟ್ಟು ಹೊಸ್ಲು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಖಂಡಿತವಾಗ್ಲೂ ಆದರೆ ನೀವು ಬೇಕಿದ್ರೆ ಇನ್ನು ನೆಕ್ಸ್ಟ್ ಹುಣ್ಣಿಮೆ ಅಥವಾ ಅಮಾವಾಸ್ಯೆಗೆ ಕೂಡ ಪೂಜೆ ಮಾಡಿ ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ಗಂಧ ಕಡ್ಡಿ ಹಚ್ಚಿಟ್ಟು ಸಾಂಬ್ರಾಣಿ ಎಲ್ಲ ಹಾಕಿ ನಾನು ಕೂಡ ಹಾಕಿ ಪೂಜೆ ಮಾಡಿದೆ. ಜಾಸ್ತಿ ಚಿಕ್ಕ ಬೇಡ, ಜಾಸ್ತಿ ಚಿಕ್ಕ ಬೇಡ. ದೇವಸ್ಥಾನಕ್ಕೆ ಮನೆಗೆ ಇನ್ನೊಂದು ಕೊಡು, ಇನ್ನೊಂದು ಕೊಡು, ಅದು ಕೊಡೋದು ಬಿಡು. ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ. ನೀನು ಬರೀ ಅಂತ ಕೂಡ್ಸಿದ್ ನಾನು ನಿನಗೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಹೋಮ್ವರ್ಕ್ ಅಲ್ಲ, ನೀನು ಸ್ಟೇಟಸ್ ನೋಡ್ತಾ ಇದ್ದಿದ್ದು, ವಾಟ್ಸಪ್ ಸ್ಟೇಟಸ್ಸು. ಅವಾಗ ಬಂದೇ ಇರು, 1 ಸೆಕೆಂಡ್ ನಿನಗೆ. ಗೆಣಸು ತೊಳಿಬೇಕು, ಸ್ವೀಟ್ ಗೆಣಸು, ಸ್ವೀಟ್ ಪೊಟ್ಯಾಟೊ ಎಲ್ಲ ತೊಳೆದು ಒರೆಸಿಟ್ಬಿಟ್ಟು ಇವರು ಕಬ್ಬೆಲ್ಲ ತೊಗೊಂಬಂದಿದ್ರು, ಎಲ್ಲ ಕಟ್ ಮಾಡಿ ಕೊಡೋಕ್ಕೆ ಅಂತ ಕೂತ್ಕೊಂಡಿದ್ದಾರೆ. ಇವಳನ್ನ ಕುತ್ಕೊಂಡು ಹೋಗೋದು ಬರೀ ಅಂದರೆ ಕಬ್ಬು ತಿನ್ನೋದ್ರಲ್ಲೇ ಬ್ಯುಸಿ ಆಗಿದ್ದಾಳೆ.
ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು, ನಾನು ಐಬ್ರೋನೇ ಮಾಡಿಸಿಲ್ಲ. ಸೊ ಮುಸ್ಸಂಜೆ ಹೊತ್ತು ತೆಗ್ದಿರ್ತಾರೋ ಇಲ್ವೋ ಅಂತ ಅಂದ್ಕೊಂಡೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡಿಸ್ಕೊಂಡು ಹೋಗೋಣ. ಇನ್ನು ನಾಳೆ ಬೆಳಗ್ಗೆ ಅಂತೂ ಹಬ್ಬದ ದಿನ ತೆಗಿಯಲ್ಲ ಅವರು ಅಂತ ಬಂದೆ. ಸೊ ಬರೀ ಐಬ್ರೋ ಅಲ್ವಾ ಅಂತ ಅಂದ್ಬಿಟ್ಟು ಸಿಂಪಲಾಗಿ ನನ್ನ ಫ್ರೆಂಡ್ ಇವರು ಮಾಡಿಸ್ಕೊಂಡೆ. ಹೇಗೆ ಕಾಣ್ತಾ ಇದ್ದೀನಿ? ಬರಲಾ ಬಾಯ್. ಥ್ಯಾಂಕ್ ಯು, ನಿಮಗೂ ಕೂಡ ಹ್ಯಾಪಿ ಸಂಕ್ರಾಂತಿ. ಅಲ್ಲಿಂದ ಮನೆಗೆ ಬಂದೆ. ಅವರು ಇನ್ನೂ ಕಟ್ ಮಾಡ್ತಾನೇ ಇದ್ದಾರೆ, ಅವ್ರ ಕೆಲಸ ಇನ್ನೂ ಮುಗ್ದಿಲ್ಲ. ಸೊ ಪೋರ್ಟಿಕೋ ಎಲ್ಲ ನಾನು ಇವಾಗ ದೀಪ ಹಚ್ಚಿದ್ದೀನಿ, ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿ ಅಂತ ಎಲ್ಲ ಹೇಳ್ತಾ ಇದ್ದೆ. ದೀಪ ಹಚ್ಚಿದ್ಮೇಲೆ ಮಾಡಿಸ್ಬಾರ್ದಾಗಿತ್ತೇನೋ, ಬಟ್ ಇನ್ನೇನು ಮಾಡೋಕ್ಕಾಗಲ್ಲ. ನೋಡಿ, ನನಗೆ ಆವಾಗಲೇ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಟಯರ್ಡ್ ಆಗಿದ್ದಕ್ಕೋ ಶೀತ ಥರ ಆಗಿದೆ. ಸೊ ಅವರೆಲ್ಲ ಹೇಳ್ತಾಯಿದ್ರು, ಮೇಡಮ್ ನಿಮ್ಮ ಕಣ್ಣೆಲ್ಲ ಫುಲ್ ಒಳಗೋಗಿದೆ, ಸರಿಗೆ ನಿದ್ದೆ ಮಾಡಿ ಅಂತೆಲ್ಲ ಹೇಳ್ತಾಯಿದ್ರು ನನಗೆ. ಏನು ಮಾಡೋಕ್ಕಾಗತ್ತೆ, ಕೆಲಸಗಳು ಎಲ್ಲನೂ ಪ್ರತಿಯೊಬ್ಬರು ಒಬ್ಬಳೇ ಮಾಡಬೇಕಲ್ವ. ನಾವು ಮಾಡೋದು ಯಾರಿಗೋಸ್ಕರ? ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿ, ನನ್ನ ಮನೆ ಒಳ್ಳೇದಾಗಲಿ ಅಂತ ತಾನೇ ಇಷ್ಟು ಕಷ್ಟಪಡ್ತಾ ಇರೋದು. ಸೊ ನೋಡ್ತಾ ಸಂಜೆ ಆಗೋಯ್ತು. ಎಷ್ಟೇ ಕೆಲಸ ಇರಲಿ, ಏನೇ ಇರಲಿ, ಮಕ್ಕಳಿಗೆ ಓದಿಸೋದು ಬರ್ಸೋದು ರೆಗ್ಯುಲರಾಗಿ ಇದ್ದೇ ಇರುತ್ತೆ. ಅದನ್ನು ಕೂಡ ನಾನು ನನ್ನ ಕರ್ತವ್ಯ ಮಾಡ್ತಾಯಿದ್ದೀನಿ. ಸುಮಾರು ದಿನ ಆಗಿತ್ತು ಮಾಡಿಸಿ, ಒಂದು 2-3 ತಿಂಗಳ ಮೇಲಾಗಿತ್ತು ಅನ್ಕೋತೀನಿ. ಐ ಥಿಂಕ್ ಸಖತ್ ಕಣ್ಣೆಲ್ಲ ಉರಿ ಥರ ಫೀಲ್ ಆಗ್ತಾಯಿತ್ತು ನನಗೆ. ಅದಕ್ಕೆ ಚೂರು ಕೊಬ್ಬರಿ ಎಣ್ಣೆನ ಕೋಲ್ಡ್ ಕ್ರೀಮ್ ಏನಾದರೂ ಹಚ್ಕೊಳ್ಳೋಣ ಅಂತ ಚಾರೋನ ತೊಗೊಂಬ ಅಂತಂದೆ. ನನ್ನ ಮಗ ಕೂಡ ಟ್ಯೂಷನಿಂದ ಬಂದ. ನನಗೆ ತುಂಬ ಕೆಲಸ ಇದೆ, ಇನ್ನು ಬಾಗಿಲು ತೊಳಿಬೇಕು, ರಂಗೋಲಿ ಹಾಕಬೇಕು, ಬೇಗ ಬೇಗ ಓದ್ಕೋ ಅಂತೆಲ್ಲ ಹೇಳ್ತಾ ಇದ್ದೆ. ಅದಕ್ಕೆ ಅವನು ಕೂಡ ಏನೋ ಡ್ರಾಮಾ ತೆಗಿತಾ ಇದ್ದ, ತಲೆ ನೋವ್ತಾಯಿದೆ, ನನಗೆ ಹಂಗಾಗ್ತಾಯಿದೆ ಹಿಂಗಾಗ್ತಾಯಿದೆ ಅಂತ. ಸೊ ಅದೆಲ್ಲ ಮುಗಿಸಿ ಬಂದೆ. ಶುಭೋದಯ ಫ್ರೆಂಡ್, ನಾನು ಶ್ವೇತಾ ಅವರ ಮಗಳು ಶಾರ್ವಿ ಅಂತ. ಇವತ್ತು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಏನು ವ್ಲಾಗ್ ಅಂದರೆ, ಇದು ನಾಳೆಗೂ ಕಂಟಿನ್ಯೂಷನ್ ಆಗುತ್ತೆ. ಇವಾಗ ಹೇಳ್ತಿದ್ದೀನಿ, ಮಕರ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಎಲ್ಲ ಹೆಂಗಿದ್ರ ಚೆನ್ನಾಗಿದ್ರ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿಂದ ನಾಳೆ ನೈಟ್ ಗಂಟ ವಿಡಿಯೋ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಬಾಯ್ 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 ಬಾಯ್. ಈಗ ಇದ್ರದ್ದು ಬಾಗಿಲು ನೋಡಿ ಫ್ರೆಂಡ್ಸ್, ತಿಂಗಲ ಕಲಕ ಚೆನ್ನಾಗಿ ಮಾಡಿದ್ದೀವಿ ಅಲ್ಲ. ನೆಕ್ಸ್ಟ್ ಇಲ್ಲಿ ನನ್ನ ಮಗಳು ನ್ಯಾಚುರಲಾಗಿ ಹೇಗೆ ಮಾತಾಡಿದಾಳೋ ಅದನ್ನು ಹಾಗೆ ಹಾಕಿದ್ದೀನಿ. ದಯವಿಟ್ಟು ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ಅನಲೈಸ್ ಮಾಡಬೇಡಿ. ಅವಳಿಗೇನೋ ಇಷ್ಟ ಮಾತಾಡಿದ್ದಾಳೆ. ಸೊ ನಾನು ಫಸ್ಟ್ ಆಫೀಸ್ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಫೀಸ್ ರೂಮ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ಪೊಂಗಲ್ ಹಬ್ಬ, ಭೋಗಿ ಹಬ್ಬ, ಸಂಕ್ರಾಂತಿ ಹಬ್ಬ ಅಂತಂದಮೇಲೆ ಇದೇ ರೀತಿ ರಂಗೋಲಿ ಹಾಕಬೇಕು. ಸೊ ನೋಡಿ, ನಾನು ಕಲರ್ ಹಾಕ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಅವಳು ಕೂತ್ಕೊಂಡು ಎಲ್ಲದಕ್ಕೂ ಕಲರ್ ಹಚ್ತಾ ಇದ್ದಾಳೆ. ನಾನು ಪ್ರತಿಯೊಂದನ್ನು ನನ್ನ ಮಕ್ಕಳಿಗೆ ನಾನು ಹೇಗಿದ್ದೀನೋ ನನ್ನ ಮಕ್ಕಳೂ ಹಾಗೆ ಬೆಳಿಬೇಕು ಅಂತ ನಾನು ಪ್ರತಿಯೊಂದನ್ನು ಅವರಿಗೆ ಶಿಸ್ತುಬದ್ಧವಾಗಿ ಕಲಿಸಿದ್ದೀನಿ ಕೂಡ. ಹ್ಯಾಪಿ ಮಕರ ಸಂಕ್ರಾಂತಿ ಟು ಆಲ್ ಮೈ ಯಾರ ನನ್ನ ಅಮ್ಮಂದು ವಿಡಿಯೋ ನೋಡ್ತೀರಾ ಫ್ರೆಂಡ್ಸ್. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಕೆಟ್ಟದನ್ನ ಬಯಸಬೇಡಿ ಯಾರಿಗೂ. ನಿಮಗೂ ಕೇಳ್ಕೊತೀವಿ ದೇವ್ರ ಹತ್ರ, ಒಳ್ಳೆ ಕೊಡಿ, ಒಳ್ಳೆ ಮಾತಾಡಿ, ಸರಿನಾ? ಮಕರ ಸಂಕ್ರಾಂತಿ ಟು ಆಲ್. ಬಾಯ್ ಬಾಯ್. ನೋಡಿದ್ರ ಅಷ್ಟು ಚಿಕ್ಕ ಹುಡುಗಿ ಏನು ಹೇಳ್ತಾ ಇದ್ದಾಳೆ ಅಂತ? ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಕೇಳ್ಕೊತಾ ಇದ್ದಾಳೆ. ಒಳ್ಳೆ ಮಾತು ನಾವಿದ್ದಾಗಷ್ಟೇ ಮಾತಾಡೋದಲ್ಲ, ನಮ್ಮ ಬೆನ್ನ ಹಿಂದೆ ನಾವಿಲ್ಲದೆ ಇರೋ ಟೈಮಲ್ಲೂ ಕೂಡ ನಮ್ಮ ಒಳ್ಳೆಯದನ್ನೇ ಮಾತಾಡಬೇಕು. ಮುಂದೆ ಫೇವರ್ ಆಗಿದ್ದು ಹಿಂದೆ ಬಾಯಿಗೆ ಬಂದಂಗೆ ಮಾತಾಡೋವಂಥದ್ದು ಅಲ್ವೇ ಅಲ್ಲ. ಸೊ ಇದೆಲ್ಲ ಮುಗಿಸೋಷ್ಟರಲ್ಲಿ 11:15 ಆಯಿತು. ಆ ಕಡೆ ಸೈಡು ಕೊಡೋ ಕೈ.
11:45 ರಾತ್ರಿ ತನಕ ಕಣ್ಮುಚ್ಚಿ ಮಲಗಿಲ್ಲ. ಸಿಂಪಲ್ಲಾಗಿ ನಿದ್ರೆಗಣ್ಣು ಪಾಪ ಅವಳಿಗೂ ಕೂಡ ಸಿಂಪಲ್ಲಾಗಿ ಬಂದು ಹೆಂಗೋ ಒಂದು ಡಿಸೈನ್ ಬಿಟ್ಟೆ. ಟೈಮಿಂಗ್ ಸಮೇತ ತೋರಿಸ್ತೀನಿ ನೋಡಿ. 11:15 ನಾನಿನ್ನೂ ಊಟ ಮಾಡಿಲ್ಲ ಗೈಸ್. ಸೊ ನಾನು 2-3 ಚಪಾತಿ ಹಾಕ್ಕೊಂಡು 11:15 ರಾತ್ರಿಲಿ ತಿಂದರೆ ಊಟ ಜೀರ್ಣ ಆಗುತ್ತಾ, ಬಿಸಿ ಮಾಡಿಕೊಂಡು ಊಟ ತಿಂದು 12 ಗಂಟೆ ಆಯಿತು. ಸಿಂಪಲ್ಲಾಗಿ ನಾನು ಒಂದು ಡಿಸೈನ್ ಬಿಟ್ಕೊಂಡೆ. ಟೈಮಿಂಗ್ ಸಮೇತ ದಯವಿಟ್ಟು ನೋಡಿ. ಮನಸ್ಸಿಗೆ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ಬಿಟ್ಕೋಬೇಕು ಅಂತ ಆಸೆ, ಬಟ್ ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸೊಂಟ ನೋವ್ತಾ ಇದೆ. ಸುಮಾರು ಜನ ಹೇಳ್ತಾರೆ ನಾವು ಒಂದು ರಂಗೋಲೆ ಹಾಕಿ ಒಂದು ಕಲರ್ ಹಾಕೋಷ್ಟರಲ್ಲೇ ಸೊಂಟ ನೋವು ಬಂತು. ನೀವು ಅರ್ಲಿ ಮಾರ್ನಿಂಗ್ 3 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಇಷ್ಟು ಆ್ಯಕ್ಟಿವಾಗಿ ಹೆಂಗಿರ್ತೀರಾ, ನಿಮಗೆ ಸುಸ್ತಾಗಲ್ವಾ ಅಕ್ಕ ಅಂತ ಟೈಮಿಂಗ್ ಸಮೇತ ನೋಡಿ ಎಷ್ಟೊತ್ತಾಯಿತು ಅಂತ. ಈಗ ಮತ್ತೆ 3 ಗಂಟೆಗೆ ಎದ್ದು ಹೊಸ್ಲೆಲ್ಲ ರೆಡಿ ಮಾಡಿ ಹೊಸ್ಲೆಲ್ಲ ಅರಿಶಿನ ಕುಂಕುಮ ಹಾಕಿ ವಾಕ್ ಹೋಗ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಬಾಯಿಗೆ ಹಾಕ್ಕೊಂಡಿದ್ದೆ, ಯಾಕೆಂದರೆ ರಾತ್ರಿ ತಿಂದಿದ್ದು ಲೇಟ್ ಆಯಿತು, ಜೀರ್ಣ ಆಗಿರಲಿಲ್ಲ. ಚಪಾತಿ ತೇಗ್ ಥರ ಫೀಲ್ ಆಗ್ತಾಯಿತ್ತು. ಅಂಥ ಟೈಮಲ್ಲಿ ನಿಮಗೂ ಹೆಂಗಾದರೂ ಅಸಿಡಿಟಿ ಪ್ರಾಬ್ಲಮ್ ಆದಾಗ ಜೀರಿಗೆ ಬಾಯಿಗೆ ಹಾಕ್ಕೊಳ್ಳಿ, ಹಸಿ ಜೀರಿಗೆ. ಸೊ ಸುಮಾರು ಜನ ಅಂತಾರೆ ಇದು ಹಳೆ ವಿಡಿಯೋ, ಅದೇ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಹಾಗೆ ಹೀಗೆ ಅಂತ. ನಾನು ಎಲ್ಲನೂ ಪ್ರೂವ್ ಮಾಡೋಕ್ಕಾಗಲ್ಲ ನಿಮಗೆ, ಯಾಕಂದರೆ ಅಂಥ ನೆಸೆಸಿಟಿನೂ ನನಗಿಲ್ಲ. ನನಗೆ ಗೊತ್ತಿರುತ್ತೆ. ವಾಕ್ ಹೋಗ್ತಾಯಿದ್ದೀನಿ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ. ಸೊ ನೋಡಿ ಮೆಹಂದಿ ಕಲರ್ ತೋರಿಸ್ತಾ ಇದ್ದೀನಿ. ಮೆಹಂದಿ ಕಲರ್ ಸ್ವಲ್ಪ ಚೆನ್ನಾಗೇ ಬಂದಿತ್ತು, ಯಾಕಂದರೆ ಬಾಡಿ ಹೀಟ್ ಇದ್ದರೆ ಮೆಹಂದಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಬೇಗ ಹೋಗಿ ವಾಕ್ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ನನ್ನ ಮಕ್ಕಳು ಸೈಕ್ಲಿಂಗ್ ಕೂಡ ಮಾಡ್ತಾಯಿದ್ದಾರೆ. ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತುಂಬಾ ಕೆಲಸ ಇತ್ತು. ಯಾಕಂದರೆ ಇವತ್ತು ನಾನೇನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಮನೇಲಿ ಬಂದ ತಕ್ಷಣ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ದೇವಸ್ಥಾನಕ್ಕೆ ಪ್ರಸಾದ ಕೊಡೋಣ, ಸಿಹಿ ಪೊಂಗಲ್ ಅಂತ ಹೇಳಿ ಅದನ್ನೇ ತಿಂದರೆ ಆಯಿತು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ಬಂದ ತಕ್ಷಣ ಸೋಫಾ ಮೇಲ್ಗಡೆದೆಲ್ಲ ಹಾಕಿ ಸತೀಶ್ ಸ್ನಾನ ಮಾಡಿ 5:15ಗೆ ಸಿಹಿ ಪೊಂಗಲ್ ಮಾಡೋಕ್ಕೆ ಅಂತ ಗೋಡನ್ಗೆ ಹೋಗಿದ್ದಾರೆ. ಸೊ ಅವರು ಕೂಡ ಏನೇ ಆದರೂ ಕೂಡ ಸ್ನಾನ ಮಾಡಿ ಫ್ರೆಶ್ ಆಗೇ ಕೂಡ ಮಾಡೋಂಥದ್ದು. ನಾವು ದೇವಸ್ಥಾನಕ್ಕೆ ಕೊಡ್ತಾ ಇರೋಂಥದ್ದು ಪ್ರಸಾದ ಅಂತಂದಮೇಲೆ ಮಾಡಿ ಸ್ನಾನ ಮಾಡಬೇಕಲ್ವ. ಸೊ ಹಾಗಾಗಿ ನಾನು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿ ಫಸ್ಟಿಗೆ ಗೋಡೌನ್ ಪೂಜೆ ಮಾಡಿ ರಂಗೋಲೆಗೆಲ್ಲ ಅರಿಶಿನ ಕುಂಕುಮ ಹಾಕಿ ಹೂವು ಹಾಕಿ ಗೋಡೌನೆಲ್ಲ ಆಫೀಸ್ ರೂಮ್ ಎಲ್ಲ ಪೂಜೆ ಮಾಡಿ ಫಸ್ಟು ನಾನು ಅವ್ರು ಕೆಲಸ ಮಾಡ್ತಿದ್ದಾರಲ್ಲ ಅಂತ ನಾನೇ ಕೂಡ ಪೂಜೆ ಮಾಡಿದೆ. ಸೊ ಪೂಜೆ ಎಲ್ಲ ಆದಮೇಲೆ ನಾನು ಮೇಲೆ ಹೋದೆ ಮನೆಗೆ, ಯಾಕಂದರೆ ಮನೇಲೂ ಕೂಡ ಎಲ್ಲ ಪೂಜೆ ಮಾಡಬೇಕಾಗಿತ್ತಲ್ವ. ಹಾಗಾಗಿ ಇದು ನನ್ನ ಮಗಳು ಮಾಡ್ಕೊಂಡಿರೋಂಥ ವಿಡಿಯೋ. ಅವಳಿಗೆ ಹೇಳಿದ್ದೆ ನಾನು ಪೂಜೆ ಮಾಡೋದು ಬಂದು ಮಾಡು ಅಂದೆ. ಅವಳು ಬಂದು ಮಾಡೋ ಅಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ನಾನು ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ಮನೆಗೆ ಹೋಗಿದ್ದೆ. ಈ ಕಡೆ ಅವರಿನ್ನೂ ಪ್ರಸಾದ ಎಲ್ಲ ಮಾಡ್ತಾನೇ ಇದ್ದರು. ಸೊ ಪ್ರಸಾದ ಆದಮೇಲೆ ಕೊಡಿ, ಮನೇಲಿ ಸ್ವಲ್ಪ ನೈವೇದ್ಯಕ್ಕೆ ಅದನ್ನೇ ಸಿಹಿ ಪೊಂಗಲ್ ಇಟ್ಟು ಪೂಜೆ ಮಾಡೋಣ ಅಂತ. ಹಿಂದಿನ ದಿನ ನೀವೆಲ್ಲ ನೋಡಿದ್ರಿ, ಗೆಣಸು, ಎಲ್ಚಿ ಹಣ್ಣು, ಅವರೆಕಾಯಿ ಎಲ್ಲ ತಂದು ಎಲ್ಲ ಬೇಯಿಸಿ ಇಟ್ಟಿದ್ದೆ. ಅದನ್ನು ಕೂಡ ನೈವೇದ್ಯಕ್ಕೆ ಇಡಬೇಕಾಗಿತ್ತು. ಅದನ್ನು ಎಲ್ಲ ಪ್ರತಿಯೊಂದು ನೈವೇದ್ಯಕ್ಕೆ ಇಟ್ಟು, ಸಂಕ್ರಾಂತಿ ಹಬ್ಬ ಅಂದ್ರೇ ಸಿಹಿ ಪೊಂಗಲ್, ಖಾರ ಪೊಂಗಲ್, ಅವರೆಕಾಯಿ, ಗೆಣಸು ಅಷ್ಟು ಕಷ್ಟಪಟ್ಟು ರಾತ್ರಿ ಇಡೀ 12 ಗಂಟೆ ತನಕ ರಂಗೋಲಿ ಹಾಕಿದ್ದೀನಿ. ಬೆಳಗ್ಗೆ ಹೊತ್ತು ನೋಡೋ ಅಷ್ಟರಲ್ಲಿ ರಂಗೋಲಿ ಮೇಲೆಲ್ಲ ಬೇಡದಿರ ಅನ್ವಾಂಟೆಡ್ ಕಸ ಕಡ್ಡಿ ಆಟೋ ಹೋಗಿರೋದು. ರೋಡ್ ಅಂದಮೇಲೆ ಇವೆಲ್ಲ ಸರ್ವೇ ಸಾಮಾನ್ಯ, ಬಟ್ ಬೇಕು ಅಂತ ಮಾಡ್ತಾರೆ ಕಿತಾಪತಿಗಳು ನಮ್ಮ ಏರಿಯಾದಲ್ಲಿ, ಎಸ್ಪೆಷಲಿ ನಮ್ಮ ಮನೆ ಮುಂದೆ. ಅದು ನನಗೆ ಸಹಿಸೋಕ್ಕಾಗೋದಿಲ್ಲ. ಬೇರೆ ಅವ್ರ ಮನೆ ಬಾಗಿಲಲ್ಲಿ ಅವ್ರು ಮಾಡ್ಕೊಳ್ಳಿ, ನನಗದು ಬೇಜಾರೇ ಇಲ್ಲ. ಬಟ್ ನಾನು ಏನು ಮಾಡಿರ್ತೀನಿ ಅದನ್ನೇ ನಮ್ಮ ಮನೆ ಮುಂದೆ ಬಂದು ಮಾಡಿದಾಗ ನಂಗೆ ತುಂಬ ಬೇಜಾರಾಗುತ್ತೆ. ಇಲ್ಲಿ ನೋಡಿ ತುಪ್ಪದಲ್ಲಿ ಒಗ್ಗರಣೆ ಕೊಡ್ತಾಯಿದ್ದಾರೆ, ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ ಎಲ್ಲ ತುಪ್ಪದಲ್ಲಿ ಹಾಕಿ ಒಗ್ಗರಣೆ ಕೊಡ್ತಾ ಇರೋಂಥದ್ದು. ದೇವಸ್ಥಾನಕ್ಕೆ ಅಲ್ವ ಅಂತ ಬೇಕಾಬಿಟ್ಟಿ ಮಾಡೋಂಗಿಲ್ಲ, ಎಲ್ಲನೂ ನೀಟಾಗಿ ಕ್ಲೀನಾಗಿ ಮಾಡಬೇಕು. ಸತೀಶ್ ಹೇಳ್ತಾಯಿದ್ರು ನಾನು ಇನ್ನೂ ಬನಿಯೇನೂ ಹಾಕ್ಕೊಂಡಿಲ್ಲ, ಹಂಗೆ ಬಂದು ವೀಡಿಯೋ ಮಾಡ್ತಾಯಿದ್ದಾಳೆ ಅಂತ ರೇಗ್ತಾಯಿದ್ರು. ಸೊ ಅಮ್ಮ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಚಾರು ವೀಡಿಯೋ ಮಾಡ್ಕೊಂಬಂದಿದ್ದಾಳೆ. ಸೊ ಇಲ್ಲಿ ನಾನು ಮನೆಗೆ ಬಂದು ಆಫೀಸ್ ರೂಮೆಲ್ಲ ಪೂಜೆ ಆದಮೇಲೆ ಫಸ್ಟ್ ಮನೆ ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ದೇವ್ರ ಮನೆ ಅಲಂಕಾರ ಹೇಗಿದೆ ಕಮೆಂಟಲ್ಲಿ ಹೇಳಿ. ದೇವ್ರ ಮನೆಗೂ ಕೂಡ 2 ಪಾಟ್ ಮಡಕೆ ಥರ ಬಿಟ್ಟು ಪೊಂಗಲ್ ಮಾಡ್ತಾರೋ ಥರ, ಅನ್ನ ಉಪ್ಪು ಬಂದು ಸುರಿಯೋ ಥರ ರಂಗೋಲೆ ಬಿಟ್ಟಿದ್ದೀನಿ. ಒಲೆಗೆಲ್ಲ ಮನೇಲಿ ಫಸ್ಟು ಒಲೆಗೂ ಕೂಡ ಪೂಜೆ ಮಾಡಿಕೊಂಡು ಎಲ್ಲ ಕಡೆ ದೀಪ ಎಲ್ಲ ಅಂಟಿಸಿಟ್ಟು, ಈಚೆ ಕಡೆ ಹೊಸ್ಲಿಗೆಲ್ಲ ದೀಪ ಅಂಟಿಸಿಟ್ಟು, ತುಳಸಿ ಕಟ್ಟೆಗೆಲ್ಲ ದೀಪ ಅಂಟಿಸಿಟ್ಟು, ಪ್ರತಿ ಸಲ ಹೇಳ್ದಂಗೆ ಈ ಭೋಗಿ ಹಬ್ಬ ಅಥವಾ ಪೊಂಗಲ್ ಹಬ್ಬ, ಈ ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಮಣನ ಹಬ್ಬ ಎಲ್ಲ ಕಡೆ ಮಾಡ್ತಾರೆ. ಎಲ್ಲರೂ ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡ್ತಾರೆ. ನಾನು ಹೊಸ್ಲಿಗೆಲ್ಲ ಬೇವಿನ ಸೊಪ್ಪು, ಮಾವಿನ ಸೊಪ್ಪು ಎಲ್ಲನೂ ಹಾಕಿ ಇವಾಗ ಎಲ್ಲ ಕಡೆ ಉದುರೋ ಅಂಥದ್ದು
ಎಲ್ಲ ಉದುರಿ ಹೊಸ ಚಿಗುರು ಅಂಥದ್ದು. ಸೊ ಒಂಥರ ಸೂರ್ಯನ ಪೂಜೆ ಮಾಡೋದು ಇವತ್ತು. ಯಾಕಂದರೆ ಸೂರ್ಯ ತನ್ನ ಪತನ ಬದಲಾಯಿಸ್ತಾನೆ, ಭೂಮಿ ಪಕ್ಕಕ್ಕೆ ಬರ್ತಾನೆ, ಅದೆಲ್ರಿಗೂ ಗೊತ್ತು. ಇವಾಗ ಸೂರ್ಯ ನಮ್ಮ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಈ ಸಂಕ್ರಾಂತಿ ಹಬ್ಬದಿಂದ. ಸೊ ಹಾಗಾಗಿ ನಾನು ಇನ್ನೂ ಎಷ್ಟೆಷ್ಟು ಅನುಭವಿಸ್ಬೇಕಪ್ಪ, ಮಾಡದಿರೋ ತಪ್ಪಿಗೆಲ್ಲ ಅನ್ನಿಸ್ಕೋಬೇಕಲ್ಲ ಅಂತ ಹೇಳಿ ಫಸ್ಟು ಸೂರ್ಯನಿಗೆ ಆಶುತರ್ಪಣ ಕೊಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನೀವು ಎಲ್ಲ ಮಾಡಿರ್ತೀರ, ನಾನು ಹೆಂಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಮಡಿ ತಾಮ್ರದ ಚೊಂಬಿಗೆ ನೀರು, ಅಕ್ಷತೆ, ಅರಿಶಿನ, ಕುಂಕುಮ ಎಲ್ಲನೂ ಹಾಕಿ, ಕಾಯಿನ್ ಹಾಕಿ, ಸ್ವಲ್ಪ ಅಕ್ಷತೆ ಹಾಕಿ, ಹೂ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ, ಸ್ವಲ್ಪ ತಿಳಿ ಗಂಜಲ ಕೂಡ ಹಾಕಿ ಎಲ್ಲನೂ ರೆಡಿ ಮಾಡಿಕೊಂಡೆ. ಫಸ್ಟಿಗೆ ಎಲ್ಲ ಕೆಲಸ ಮುಗಿಸಿ ದೇವ್ರ ಮನೆಯೆಲ್ಲ ಅಲಂಕಾರ ಆದಮೇಲೆ ದೀಪ ಎಲ್ಲ ಅಂಟಿಸಿಟ್ಟು ಈಗ ಫಸ್ಟಿಗೆ ಮಹಾಮಂಗಳಾರತಿ ಎಲ್ಲ ಮಾಡಿ ಆಮೇಲೆ ಆಶುತರ್ಪಣ ಕೊಡೋಣ ಅಂತ ಎಲ್ಲ ಮಾಡ್ಕೋತಾ ಇದ್ದೀನಿ. ಯಾರಾದರೂ ಮಾಡೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ಬರೋಂಥ ನಿಮ್ಮ ಮನೆ ದೇವ್ರ ವಾರಗಳಲ್ಲಿ ಕೂಡ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಏನೇ ಮಿಸ್ ಮಾಡಿದ್ರೂ ಸೂರ್ಯನಿಗೆ ಆಶುತರ್ಪಣ ಕೊಡೋದಂತೂ ಮಿಸ್ ಮಾಡಲೇಬೇಡಿ. ಸೊ ತುಪ್ಪದ ಆರತಿಯಿಂದ ಎಲ್ಲ ಮಂಗಳಾರತಿ ಮಾಡ್ತಾಯಿದ್ದೀನಿ. ಸೂರ್ಯ ದೇವ ಇಲ್ಲ ಅಂದರೆ ನಾವಿಲ್ಲ, ನವಗ್ರಹಗಳಿಲ್ಲ ಅಂದರೆ ನಾವಿಲ್ಲ. ದೇವರು ಜನ ಮೆಚ್ಚುತ್ತಾರೋ ಬಿಡ್ತಾರೋ, ನಾವು ಮಾಡೋದಂತೂ ಜನ ಮೆಚ್ಚೋಂಥ ಕಾಯಕ ಯಾವತ್ತೂ ಮಾಡಬಾರ್ದು. ಮೇಲಿರೋ ಭಗವಂತ ಮೆಚ್ಚೋಂಥ ಕಾಯಕನ ಮಾಡೋಣ ಅಂತ ಹೇಳಿ ಎಲ್ಲ ಫೈನಲ್ ಮಂಗಳಾರತಿ ಕೂಡ ಮಾಡಿ, ಸಿಹಿ ಪೊಂಗಲ್ ಕೂಡ ನೈವೇದ್ಯ ಸಮರ್ಪಣೆ ಮಾಡಿ, ಹಣ್ಣುಕಾಯಿ ಕೆಚ್ಚಿ, ನಮ್ಮ ಶಂಭುಲಿಂಗೇಶ್ವರಂಗೆ ಏನು ಗೊತ್ತಾ, ಉಂಡೆಕಾಯಿ ಇಡಬೇಕು, ಒಂದು ಚಿಪ್ ಹಣ್ಣು ಇಡಬೇಕು, ಕಾಯಿ ಕೆಚ್ಚಂಗಿಲ್ಲ, ಹಣ್ಣು ಮುರಿಯೋಂಗಿಲ್ಲ. ಸೊ ಆ ರೀತಿ ನಮ್ಮ ಮನೆ ದೇವರಿಗೆ ಸಂಪ್ರದಾಯ ಇರೋಂಥದ್ದು. ತಲಾಂತರದಿಂದ ನಮ್ಮ ಹಿರಿಕರು ಅದೇ ರೀತಿ ಅನುಸರಿಸ್ಕೊಂಡು ಬಂದಿರೋದು. ನಾವು ಕೂಡ ಅದನ್ನೇ ಪರಿಪಾಲಿಸ್ಬೇಕು. ಎಲ್ಲ ಆದಮೇಲೆ ಈಗ ಮಕ್ಕಳನ್ನ ಕೂರಿಸಿ ಎಳ್ಳರಿಯೋ ಪೂಜೆ ಮಾಡೋಣ ಅಂತ. ಸೊ ಅವ್ರಿಗೂ ಕೂಡ ಹೂವು, ಅರಿಶಿನ ಕುಂಕುಮ ಹಚ್ಚಿ, ಅಕ್ಷತೆ ಹಾಕಿ, ಎಲ್ಲರೂ ಮಾಡಿರ್ತೀರ. ಸೊ ನಾನು ಕೂಡ ಸಿಂಪಲ್ಲಾಗಿ ಹೇಗೆ ಮಾಡಿದೆ ಅಂತ ಪೂರ್ವ ದಿಕ್ಕಿಗೆ ಮಕ್ಕಳನ್ನು ಒಂದು ಬಡಿ ಬಟ್ಟೆಯಲ್ಲಿ ಕೂರಿಸಿ ಅವ್ರಿಗೂ ಕೂಡ ಆರತಿ ಮಾಡಿ, ಅವ್ರಿಗೂ ಕೂಡ ಅಕ್ಷತೆ ಹಾಕಿ ಎಳ್ಳೆರೆದು ಎಲ್ಲ ಅಭಿವೃದ್ಧಿ ಆಗಲಿ, ಮಾಡೋದೆಲ್ಲ ಮಕ್ಕಳಿಗೋಸ್ಕರ, ಮನೆಗೋಸ್ಕರ ಅಂತ ಹೇಳಿ. ಸೊ ಫೈನಲಿ ಈಗ ರೆಡಿ ಆಗೋಕ್ಕೆ ಅಂತ ಬಂದಿದ್ದೀವಿ. ಅವಳದು ಡ್ರೆಸ್ ಹೇಗಿದೆ ಕಮೆಂಟ್ ಮಾಡಿ, ನಾನು ಸ್ಯಾರಿ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ನಾನು ತೊಗೊಂಡಿದ್ದ ಸ್ಯಾರಿ ನೀವೆಲ್ಲ ನೋಡಿದ್ದೀರ, ತುಂಬ ಇಷ್ಟಪಟ್ಟಿದ್ದೀರ. ರೇಟ್ ಎಷ್ಟು ಅಂತಲೂ ಕೂಡ ಕೇಳಿದ್ದೀರ. 2 ಸ್ಯಾರಿ ತೊಗೊಂಡೆ. ಸೊ ಇದನ್ನು ಸಂಕ್ರಾಂತಿ ಹಬ್ಬಕ್ಕೆ ಟಿಶ್ಯೂ ಸ್ಯಾರಿ, ಪೇಪರ್ ಟಿಶ್ಯೂ ಸ್ಯಾರಿ, ತುಂಬ ಜಾರ್ಕೊಂಡು ಹೋಗ್ತಾಯಿತ್ತು. ತುಂಬ ಸ್ಲಿಮ್ಮಾಗಂತೂ ಕಾಣ್ತೀವಿ, ಬಟ್ ಕೂರಲ್ಲ, ಸಿಲ್ಕಿ ಥರ ಜಾರ್ಕೊಂಡು ಹೋಗ್ತಾಯಿತ್ತು. ಸೊ ಎಲ್ರಿಗೂ ಒನ್ಸ್ ಅಗೇನ್ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭ ಕಾಮನೆಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಫ್ಯಾಮಿಲಿ ಕಡೆಯಿಂದ. ಫೈನಲಾಗಿ ರೆಡಿಯಾಗಾಯಿತು. ಅವರಿಗೂ ಸತೀಶ್ಗೂ ಬೆಳಗ್ಗೆಯಿಂದ ಕಾಫಿ ಕೊಟ್ಟಿರಲಿಲ್ಲ, ಅವ್ರಿಗೂ ಕೂಡ 1 ಕಪ್ ಕಾಫಿ ಮಾಡಿ ಕೊಡೋಣ ಅಂತ. ಅಷ್ಟರಲ್ಲೇ ಅಪ್ಪ ಕೂಡ ಊರಿಂದ ಕಾಲ್ ಮಾಡಿದರು, ಬನ್ನಿ ಬೇಗ ಬನ್ನಿ, ಎಷ್ಟೊತ್ತಿಗೆ ಬರ್ತೀರಾ ಅಂತ ಸತೀಶ್ನ ಕರೀತಾಯಿದ್ರು. ಅವ್ರದ್ದು ಇದ್ದಿದ್ದೇ ರಾಮಾಯಣ, ಕೆಲಸ ಇದೆ ನಂದು, ಹಾಗೆ ಹೀಗೆ ಅಂತ. ಸರಿ ಆಯಿತು ಬಾರಪ್ಪ, ಹೊರಟೋಗುವಂತೆ ಬಾರಪ್ಪ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ರು. ನಮ್ಮ ಮನೆಯವರು ಅಂತ ಅಲ್ಲ, ಎಲ್ಲರ ಹಳಿಯಂದರು ಹೀಗೆ ಅಂತ ಅನಿಸುತ್ತೆ. ಅವ್ರು ಕರೆದಿದ್ದ ಕಡೆ ನಾವು ಹೆಣ್ಮಕ್ಳು ಹೋಗಬೇಕು. ಬಟ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾವು ಕರೆದಿದ್ದ ಕಡೆ ನಮ್ಮ ಅಪ್ಪ ಅಮ್ಮನ ಮನೆ ಅಂತಂದರೆ ಅವ್ರು ಸ್ವಲ್ಪ ನೆಗ್ಲೆಕ್ಟ್ ಮಾಡೇ ಮಾಡ್ತಾರೆ. ನಮ್ಮ ಮನೇಲಿ ಅಂತಲ್ಲ, ಇದು ಎಲ್ಲರ ಮನೆಯಲ್ಲೂ ನಡೆಯೋಂಥ ವಾಡಿಕೆ. ಸೊ ಕರ್ಕೊಂಡೋಗ್ತಾರೋ ಇಲ್ವೋ ಅಂತ ಚೂರು ಡಲ್ ಆಯಿತು. ಸೊ ಫೋನ್ ನನ್ನ ಕೈ ಕೊಟ್ಬಿಟ್ರು. ಸೊ ಫೈನಲಿ ಇವಾಗ ಎಲ್ಲ ರೆಡಿಯಾಗಿ ಪೂಜೆಗೆ ಏನೇನು ಬೇಕು, ಹೂವು, ಹಾರ ಎಲ್ಲ ತರಿಸಿದ್ದೆ. ದೇವಸ್ಥಾನಕ್ಕೆ ಹಾರ ಕೊಡಲೇಬೇಕು. ಹಣ್ಣೆಲ್ಲ ಇಟ್ಕೊಂಡೆ, ಎಳ್ಬೀರೋಣ ದೇವಸ್ಥಾನದಲ್ಲೂ ಕೂಡ ಪುರೋಹಿತರಿಗೆಲ್ಲ ಎಳ್ಕೊಡೋಣ ಅಂತ ಹಾಲು, ಮೊಸರು, ಹಾರ ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ಫಸ್ಟಿಗೆ ನಾವು ಪೂಜೆ ಮನೇಲಿ ಆದಮೇಲೆ ಯಾವಾಗಲೂ ಅಷ್ಟೇ ಸಿಹಿ ಪೊಂಗಲೆಲ್ಲ ಮಾಡಿಸಿದ್ವಿ ಅಲ್ವಾ, ಒಂದು ಡಬ್ರಿ ಫುಲ್ಲು, ಅದನ್ನೆಲ್ಲ ತೊಗೊಂಡೋಗಿ ಅರ್ಚನೆ ಮಾಡಿಸ್ಕೊಂಡು ಅಭಿಷೇಕಕ್ಕೆ ಫೋನ್ ಮಾಡಿ ಹೇಳಿದ್ದೆ. ನನಗೆ ಸಿಟ್ಟು ಬಂದುಬಿಡುತ್ತೆ, ನನ್ನ ಪೂಜೆ ಆದಮೇಲೆ ಹೊಸ್ಲು ತುಳಿಯೋದು, ದೀಪ ತುಳಿಯೋದು, ಈ ರೀತಿ ಯಾರಾದರೂ ಮಾಡಿದ್ರೆ ಸಖತ್ ಸಿಟ್ಟು ಬಂದುಬಿಡುತ್ತೆ. ಸೊ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲಿ ಫೋನ್ ಇಟ್ಕೊಂಡು ಬರ್ತಾ ಇದ್ದಾಳೆ ನನ್ನ ಮಗಳು, ಮಾಡ್ತಾ ಇದ್ದಾಳೆ ವಿಡಿಯೋ. ವೆರಿ ಗುಡ್ ಮಾರ್ನಿಂಗ್. 8 ಗಂಟೆ ಟೈಮು, ಎಲ್ಲ ಕೆಲಸ ಮುಗೀತು. ಮಾರ್ನಿಂಗ್ ಸಂಕ್ರಾಂತಿ ಹಬ್ಬ ನಿನ್ನೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಕರ ಸಂಕ್ರಮಣ ನಿಮ್ಮ ಬಾಳಲ್ಲಿ ಬೆಳಕು ತರಲಿ, ಒಳ್ಳೆಯದಾಗಲಿ ಎಲ್ರಿಗೂ. ಎಲ್ಲ ರೆಡಿಯಾಗಾಯಿತು, ಟೆಂಪಲ್ಗೆ ಹೋಗಬೇಕು.
ಪ್ರಸಾದ ಸಿಹಿ ಪೊಂಗಲ್ ಕೂಡ ಪ್ರಸಾದ ಮಾಡಿಸಿದ್ದೀವಿ. ಪ್ರಸಾದ ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ, ಅಭಿಷೇಕ, ಹಾಲು ಮೊಸರು ಎಲ್ಲ ತೊಗೊಂಡಿದ್ದೀನಿ. ಸೊ ಹೇಗೆ ಕಾಣ್ತಿದ್ದೀನಿ, ಸಾರಿ ಹೇಗೆ ಕಾಣ್ತದೆ ಕಮೆಂಟಲ್ಲಿ ಹೇಳಿ. ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಇದನ್ನು ಪಾರ್ಟ್ 2 ಆಗಿ ಕೂಡ ಅಪ್ಲೋಡ್ ಮಾಡ್ತೀನಿ. ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ವಿಡಿಯೋ ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ನೆಕ್ಸ್ಟ್ ಪಾರ್ಟ್ 2ಗೆ ವೇಟ್ ಮಾಡಿ. ಟೇಕ್ ಕೇರ್. ಬಾಯ್.